ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 22ನೇ ಪ್ರಶ್ನೆನ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎಕ್ಸಸೈಸ್ ಮಿತ್ರ ಶಕ್ತಿ 2023 ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ದಿಸ್ ವಾಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಕಮೆನ್ಸ್ಡ್ ಇನ್ ಔಧನ್ ಪುಣೆ. ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಜಾಯಿಂಟ್ ರೆಸ್ಪಾನ್ಸ್ ಡ್ಯೂರಿಂಗ್ ಕೌಂಟರ್ ಟೆರರಿಸಮ್ ಆಪರೇಷನ್ ವಾಸ್ ಅ ಗೋಲ್ ಆಫ್ ದಿಸ್ ಆಪರೇಷನ್. ನಾಲ್ಕನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಂಡಿಯನ್ ಏರ್ ಫೋರ್ಸ್ ವಾಸ್ ಅ ಪಾರ್ಟ್ ಆಫ್ ದಿಸ್ ಎಕ್ಸಸೈಸ್. ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ 4 ಆಪ್ಷನ್ಸ್ ಏನು ಕೊಟ್ಟಿದ್ದಾರಲ್ಲ, ಇದು ಸ್ವಲ್ಪ ಕರೆಂಟ್ ಅಫೇರ್ಸ್ ಕ್ವಶನ್ ಆದರೂ ಕೂಡ ಇದರಲ್ಲಿ ನಾವು ಏನು ಕ್ಯಾಚ್ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸ್ಟೇಟ್ಮೆಂಟ್ ತಪ್ಪಿದೆ, ಆ ಸ್ಟೇಟ್ಮೆಂಟನ್ನು ನಾವು ಕಂಡುಹಿಡಿದು ಬಿಟ್ಟರೆ ಆನ್ಸರಿಗೆ ಈಸಿಲಿ ಹೋಗ್ಬಿಡ್ತೀವಿ. ಸೊ ಇದರಲ್ಲಿ ಬಂದ್ಬಿಟ್ಟು ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು PIBಗೆ ಹೋಗ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಇಂಡಿಯಾ ಶ್ರೀಲಂಕಾ ಜಾಯಿಂಟ್ ಎಕ್ಸಸೈಸ್ ಮಿತ್ರಶಕ್ತಿ 2023 ಕಮೆನ್ಸ್ಡ್ ಟುಡೇ. ಸೊ ಇದು ಬಂದ್ಬಿಟ್ಟು ಔಧನ್ ಪುಣೆದಲ್ಲಿ ಆಗಿತ್ತು. ಸೊ ಆನ್ಸರ್ ಅಲ್ಲಿ ನೋಡಿದೀವಿ ನಾವು, ಇದು ಇಂಡಿಯಾ ಬಾಂಗ್ಲಾದೇಶ್ ಅಲ್ಲ, ಇಂಡಿಯಾ ಶ್ರೀಲಂಕಾ. ಸೊ ಒಂದೇದು ತಪ್ಪಾದ ಕೂಡಲೇ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ ಆಟೋಮೆಟಿಕ್. ಸೊ ಅದರಿಂದ ಆನ್ಸರ್ ಡಿ ಆಗುತ್ತೆ. ಸೊ ಇಂಥ ಕ್ವಶನ್ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಇರೋ ಕ್ವಶನ್ ನಾವು ಜಾಸ್ತಿ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಬೇಕು, ಕರೆಕ್ಟ್ ಆಗಿ ಆನ್ಸರ್ ಅನ್ನ ಟಿಕ್ ಹಾಕಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಂತ ಹೇಳಿದ್ರೆ ಇಲ್ಲಿ ಹೇಳಿದ್ದಾರೆ, ದ ಏಮ್ ಆಫ್ ದಿ ಎಕ್ಸಸೈಸ್ ಇಸ್ ಟು ಜಾಯಿಂಟ್ಲಿ ರಿಹರ್ಸ್ ಕಂಡಕ್ಟ್ ಆಫ್ ಸಬ್ ಕನ್ವೀನಿಯಂಟ್ ಆಪರೇಷನ್ ಅಂಡರ್ ಚಾಪ್ಟರ್ 7 ಆಫ್ ಯುನೈಟೆಡ್ ನೇಷನ್ ಚಾರ್ಟರ್. ಮತ್ತೆ ಎಕ್ಸಸೈಸ್ ಮಿತ್ರಶಕ್ತಿ 2023 will also involve employment of drones and counter unmanned aerial system beside helicopters. So both the sides will exchange view and practices of joint drill on wide spectrum of combat skill that will facilitate the participants to mutually learn from each other. So answer ನಮಗೆ ಗೊತ್ತಾಗಿದೆ, ಡಿ ಸರಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.